ಸಿರಿ ವೀಕ್ಷಕರಿಗೆ ನಮಸ್ಕಾರ. ಪ್ರತಿ ವರ್ಷ ಏನಾದರೂ ಒಂದು ಹೊಸ ರೀತಿ ಮಾಡ್ತಾನೆ ಇರ್ತೀವಿ. ಅದು ಯಾವ ರೀತಿ ಅಂತ ಒಂದೊಂದು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಒಂದು ಫೇಸು, ಮತ್ತು ಆ ಕಡೆ ಈ ಕಡೆ ಇರೋ ಪೀಕಾಕ್ಸು, ಎಲಿಫೆಂಟ್ಸು, ಮತ್ತು ಹೊಸ ಥರ ರಂಗೋಲಿಗಳು, ಮತ್ತು ಗೃಹ ಪ್ರವೇಶಕ್ಕೆ ಆಗೋವಂಥ ಡೋರ್ ಸೆಟ್ಗಳು, ದೊಡ್ಡದಾಗಿ ಮಾಡೋವಂಥ ರಿಚ್ ಡೋರ್ ಸೆಟ್ಗಳು, ಆಮೇಲೆ ಡೈಲಿ ಯೂಸ್ ಮಾಡೋವಂಥ ಡೋರ್ ಸೆಟ್ಟು, ನಾಮಕರಣಗಳಿಗೆ ಆಗೋವಂಥ ಐಟಮ್ಸು, ಎಲ್ಲ ಐಟಮ್ಸ್ಗಳು ಎಲ್ಲ ಥರ ವರಮಹಾಲಕ್ಷ್ಮಿಗೆ ಅಲ್ಲ, ಯಾವುದೇ ಥರ ಹಬ್ಬ ಹರಿದಿನಗಳಲ್ಲಿ, ಮದುವೆ ಮುಂಜಿ ಮತ್ತು ಗೃಹ ಪ್ರವೇಶ ಎಲ್ಲದಕ್ಕೂ ಆಗುವಂಥ ಐಟಮ್ಸ್ಗಳು ನಮ್ಮ ಹತ್ರ ಒಂದೇ ಜಾಗದಲ್ಲಿ ಎಲ್ಲ ಸಿಗುತ್ತೆ. ಸೊ ಇವಾಗ ಕೆಲವು ಹೊಸ ಪ್ರಾಡಕ್ಟ್ ಈ ವರ್ಷ ಲಾಂಚ್ ಮಾಡ್ತಾ ಇದ್ದೀವಿ. ಅದು ಏನಂದರೆ ಒಂದು ಸ್ವಲ್ಪ ಬ್ರೀಫಾಗಿ ಇದು ಮಾಡ್ತೀನಿ. ಫೈಬರ್ ಲಕ್ಷ್ಮಿ ಮತ್ತು ಡೆಪ್ತ್ ಇರುತ್ತೆ ಇದು, ಮತ್ತು ಇದು ಅನ್ಬ್ರೇಕೇಬಲ್ ಇರುತ್ತೆ. ಸೊ ಯಾವಾಗಲೂ ನಾವು ಯೆಲ್ಲೋ ಕಲರಲ್ಲಿ ಮಾಡ್ತಾಯಿದ್ವಿ. ಈ ಸಲ ಒಂದು ಸ್ಕಿನ್ ಕಲರಲ್ಲಿ ನ್ಯಾಚುರಲಾಗಿ ಬರೋಂಗೆ ಫೈಬರ್ ಲಕ್ಷ್ಮಿ ಇದು. ಈ ಸಲ ಮಾಡಿರೋಂಥ ಬಾಡಿ ಇದು. ಅಂದರೆ ಇವಾಗ ಗೌರಿ ಲಕ್ಷ್ಮಿನ ರೆಡಿ ಮಾಡ್ತಾ ಇರ್ತಾರೆ ಐಡಲ್ಲು. ತುಂಬ ಜನಕ್ಕೆ ಕಾಸ್ಟ್ಲಿ ಆಗುತ್ತೆ, ತುಂಬ ಐಡಲ್ಸು 10,000 15,000 ಮೇಲೆಲ್ಲ ಇರುತ್ತೆ. ಸೊ ಅವರೇ ಮನೆಗಳಲ್ಲಿ ಈಸಿಯಾಗಿ ಕಮ್ಮಿ ರೇಟಲ್ಲಿ ಆಗುವಂಥ ಈ ಥರ ಸೆಮಿ ಬಾಡಿ ಇರುತ್ತೆ. ಕೆಳಗಡೆ ನಾವು ಸೀರೆ ಉಡಿಸ್ಬಿಟ್ಟು ಇಡ್ಬೋದು. ಯಾವ ರೀತಿ ಇಟ್ಬಿಟ್ಟು ಇದ್ರ ಮೇಲೆ ನಾವು ಲಕ್ಷ್ಮಿನೂ ಕೂರಿಸ್ಬೋದು, ಗೌರಮ್ಮನೂ ಕೂರಿಸ್ಬೋದು, ಯಾವ ರೀತಿ ಆದರೂ ಮಾಡ್ಬೋದು. ನಾವು ಈ ರೀತಿ ಗೌರಿ ಹಬ್ಬದಲ್ಲಿ ಈ ರೀತಿ ಗೌರಿನ ಮಾಡ್ಬೋದು. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮತ್ತು ಲಕ್ಷ್ಮಿನ ಕೂಡ ಇದ್ರ ಮೇಲೆ ಇನ್ಸರ್ಟ್ ಮಾಡ್ಬೋದು. ಈ ರೀತಿ ಬರುತ್ತೆ. ನಾವು ಇದಕ್ಕೆ ಕಟ್ಟೋಕೆ ಕೂಡ ಎಲ್ಲದು ಕಂಬಿ ಸಿಸ್ಟಮಲ್ಲೆಲ್ಲ ಫುಲ್ಲು ಈಸಿ ಸಿಸ್ಟಮಲ್ಲಿ ಮಾಡಿರ್ತೀವಿ. ಸೊ ಇದು ಮಲ್ಟಿಪರ್ಪಸ್ ಆಗಿ ಯೂಸ್ ಆಗ್ಬೋದು. ಸೀರೆ ಉಡಿಸಿ ತುಂಬ ಈಸಿ ಮೆಥಡಲ್ಲಿ. ಮತ್ತು ಈ ವರ್ಷ ಲಾಂಚ್ ಮಾಡಿರೋದು ಬೆಳ್ಳಿ ಮುಖವಾಡ ಆಗಿರ್ಬೋದು, ಕಂಚಿನ ಮುಖವಾಡ ಆಗಿರ್ಬೋದು, ಪ್ಲಾಸ್ಟಿಕ್ ಮುಖವಾಡ, ಯಾವುದೇ ಮುಖವಾಡಕ್ಕೆ ಹಾಕುವಂಥ ಕ್ಯಾಪ್ಸ್. ಇದು ಹೇರ್ ಸ್ಟೈಲ್ ವಿಧಾನ ಬರುತ್ತೆ. ಕ್ಯಾಪು ಅದರ ಮೇಲೆ ಆರ್ಚ್ ಬರುತ್ತೆ, ರಿವರ್ಸಿಬಲ್ ಇರುತ್ತೆ. ಇದು ಈ ಥರ ಎರಡೂ ಕಡೆ ಯೂಸ್ ಮಾಡ್ಬೋದು. ಇದು ತೆಂಗಿನಕಾಯಿಗೂ ಹಾಕ್ಬೋದು, ಮುಖವಾಡಕ್ಕೂ ಹಾಕ್ಬೋದು, ಎರಡೂ ರೀತಿಲಿ ಯೂಸ್ ಮಾಡ್ಕೋಬೋದು. ಸೊ ದೇವ್ರ ಪಕ್ಕದಲ್ಲಿ ಆ ಕಡೆ ಈ ಕಡೆ ಇಡೋವಂಥ ಫೈಬರ್ ಪೀಕಾಕು. ಇದು ಹೆಲ್ಮೆಟ್ ಮಾಡೋ ಮೆಟೀರಿಯಲಲ್ಲಿ ಮಾಡ್ತಾರೆ ಇದನ್ನು. ಸೊ ಆದ್ದರಿಂದ ಅನ್ಬ್ರೇಕೇಬಲ್ ಆಗಿರುತ್ತೆ. ನಾವು ಇದನ್ನು ವಾಲ್ಗೂ ಹಾಕೋಬೋದು, ದೇವ್ರಿಗೆ ಆ ಕಡೆ ಈ ಕಡೆ ಪಕ್ಕದಲ್ಲಾದ್ರು ಇಡ್ಬೋದು. ಔಟ್ ಡೋರಿಂಗಲ್ಲಿ ನಾವು ಸೈಡ್ ವಾಲ್ಸ್ ಕೂಡ ಹಾಕೋಬೋದು. ಅದರಲ್ಲಿ 3 ವಿಧ ಇರುತ್ತೆ. ಒಂದು ಈ ರೀತಿ ಇರುತ್ತೆ, ಬ್ಯಾಕ್ ಸೈಡು ಸ್ಟ್ಯಾಂಡಿಂಗಲ್ಲೂ ಇರುತ್ತೆ ಇದು. ಅದೇ ರೀತಿ ಇನ್ನೊಂದು ಥರ ಪಿಲ್ಲರು ಇರುತ್ತೆ, ವುಡನ್ ಪಿಲ್ಲರ್ ಇದು. ಇದು ರಿವರ್ಸೇಬಲ್ ಇರುತ್ತೆ. ಫ್ರಂಟು ದೇವ್ರ ಮುಖ ಇರುತ್ತೆ, ಇದ್ರ ಮೇಲೆ ದೇವ್ರು ಕೂಡ ಕೂರಿಸ್ಬೋದು, ಮತ್ತು ನಾವು ಬಾಳೆ ಗಿಡನೂ ಇಡ್ಬೋದು. ಇದು ರಿವರ್ಸೇಬಲ್ ಆಗಿರುತ್ತೆ. ಮತ್ತು ಲಕ್ಷ್ಮಿ ಇಟ್ಟಾಗ ಸಾಮಾನ್ಯವಾಗಿ ಗಜಲಕ್ಷ್ಮಿ ಅಂತಾರೆ, ಆನೆಗಳನ್ನ ಇಡ್ತಾರೆ ಆ ಕಡೆ ಈ ಕಡೆ. ಸೊ ಅದನ್ನೇ ನಾವು ಫೈಬರಲ್ಲಿ ತೆಗೆದಿದ್ದೀವಿ. ಇದು ಕೂಡ ಅನ್ಬ್ರೇಕೇಬಲ್ಲು. ಮತ್ತು ಈ ಫೈಬರ್ ಐಟಮ್ಸ್ ಎಲ್ಲ ನಾವು ಈಸಿಯಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪಾರ್ಸಲ್ ಕೂಡ ಮಾಡೋಕ್ಕೆ ಈಸಿ ಇರುತ್ತೆ. ಎಷ್ಟೊಂದು ಸಲ ಊರುಗಳಿಗೆಲ್ಲ ಪಾರ್ಸಲ್ ಮಾಡೋಕ್ಕಾಗಲ್ಲ, ದೂರದ ಊರುಗಳೆಲ್ಲ ಇರ್ತಾರೆ, ಫಾರಿನಲ್ಲೆಲ್ಲ ಇರುತ್ತೆ. ಸೊ ಈ ರೀತಿ ನಾವು ಅವ್ರಿಗೆಲ್ಲ ಯೂಸ್ ಆಗಲಿ ಅಂದ್ಬಿಟ್ಟು ನಾವೆಲ್ಲ ಫೈಬರಲ್ಲೇ ಮಾಡಿಸ್ತಾ ಇದ್ದೀವಿ, ಅನ್ಬ್ರೇಕೇಬಲ್ ಆಗಿರುತ್ತೆ. ಮತ್ತು ಈ ವರ್ಷ ನಾವು ಈ ಥರ ಪಾರ್ಸಲ್ಗೋಸ್ಕರವೇ ನಮ್ಮದು ಒಂದು ಓನ್ ವೆಬ್ಸೈಟು ಇದೆ, ಅಮೆಝಾನಲ್ಲೂ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಎಲ್ಲರಿಗೂ ಸಿಗೋ ಅಂಥ ಅವಕಾಶ ಆಗಲಿ ಅಂದ್ಬಿಟ್ಟು ಈ ರೀತಿ ಅನ್ಬ್ರೇಕೇಬಲ್ ಮಾಡಿಸ್ತಾ ಇದ್ದೀವಿ. ಇದು ಅನ್ಬ್ರೇಕೇಬಲ್ ಆರ್ಚು. ಇದು ಕೂಡ ಆರಾಮಾಗಿ ನಾವು ಪಾರ್ಸಲ್ ಮಾಡ್ಬೋದು, ಪಾರ್ಸಲ್ ಫೆಸಿಲಿಟೀಸ್ ಎಲ್ಲ ಕೊಡ್ತಾ ಇದ್ದೀವಿ. ಸೊ ಇದನ್ನು ನಾವು ಮಧ್ಯದಲ್ಲಿ ಕಳಶ ಆದರೂ ಇಡ್ಬೋದು, ದೇವ್ರನ್ನ ಸೀರೆ ಉಡಿಸಿದಾಗ ಬ್ಯಾಕ್ಗ್ರೌಂಡ್ ಆಗಾದರೂ ಕೊಡ್ಬೋದು. ಎರಡೂ ರೀತಿ ಮಲ್ಟಿಪರ್ಪಸ್ ಆಗಿ ಮಾಡಿದ್ದೀವಿ. ಮತ್ತು ವಾಲ್ಗೆ ಹಾಕಿದಾಗ ಫೋಟೋ ಫ್ರೇಮ್ ಥರ ಆದರೂ ಯೂಸ್ ಮಾಡ್ಬೋದು. ಸೊ ಮಲ್ಟಿಪರ್ಪಸ್ ಆಗಿರುತ್ತೆ. ಇದಕ್ಕೆ ನಾವೇ ಸ್ಟ್ಯಾಂಡ್ ಥರ ಇಲ್ಲಿ ಕೊಟ್ಟಿರ್ತೀವಿ. ಇದ್ರ ಮೇಲೆ ಈ ರೀತಿ ನಾವು ಕೂರಿಸ್ಬಿಟ್ಟು ಕಳಶ ಏನು ಬೇಕಾದ್ರೆ ಅದು ಆ ರೀತಿ ಇಡ್ಬೋದು. ಇದು ಸ್ಯಾರಿ ಸ್ಟ್ಯಾಂಡು. ಸೊ ಈ ವರ್ಷ ಹೊಸದಾಗಿ ಲಾಂಚ್ ಮಾಡ್ತಾ ಇರೋ ಸ್ಯಾರಿ ಸ್ಟ್ಯಾಂಡ್ ಇದು. ಯಾವಾಗಲೂ ಸೀರೆ ಉಡಿಸ್ಬೇಕಂದ್ರೆ ಮಹಿಳೆಯರಿಗೆ ತುಂಬ ಕಷ್ಟ ಅನಿಸುತ್ತೆ. ಬಿಂದಿಗೆ ಮೇಲೆ ಬಿಂದಿಗೆ ಇಟ್ಟು ಅದು ಜಾರ ಹೋಗ್ತಾ ಇರುತ್ತೆ ಎಲ್ಲ ಇರ್ತಿತ್ತು. ಅದಕ್ಕೆ ಅಂತ ಸ್ಟ್ಯಾಂಡ್ ಬಂತು. ಬಟ್ ಅದು ಸ್ಟ್ಯಾಂಡು ಹೆವಿ ಇರುತ್ತೆ, ಕ್ಯಾರಿಯಬಲ್ ಇರಲ್ಲ, ಮತ್ತು ಊರುಗಳಿಗೆಲ್ಲ ಕಳ್ಸೋಕ್ಕಾಗೋದಿಲ್ಲ. ಆ ರೀತಿಯಾಗಿ ಇದನ್ನು ನಾವು ಈ ಥರ ಅಸೆಂಬಲ್ ಮಾಡೋ ಸಿಸ್ಟಮಲ್ಲಿ ಮಾಡಿದ್ದೀವಿ. ಇದು ಸ್ಯಾರಿ ಸ್ಟ್ಯಾಂಡು. ನಾವು ಅಸೆಂಬಲ್ ಮಾಡಿದಾಗ ಅದು ಈ ರೀತಿ ಬರುತ್ತೆ. ಸೊ ನಾವು ಇದನ್ನು ಯಾವ ರೀತಿ ಅಸೆಂಬಲ್ ಮಾಡಬೇಕು ಅಂತ ಬಾಕ್ಸ್ ಪ್ಯಾಕಿಂಗು ಮತ್ತು ಬಾಕ್ಸ್ ಮೇಲೆ ಎಲ್ಲ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿರ್ತೀವಿ. ಇದು ಕೂಡ ವುಡನ್ ರಂಗೋಲಿ. ಇದರಲ್ಲಿ ನಾವು ಫೈಬರು ಮಾಡಿಸಿದ್ದೀವಿ. ಸೊ ಅವ್ರವ್ರ ಬಡ್ಜೆಟಿಗೆ ತಕ್ಕಂತೆ ವುಡನ್ನಲ್ಲೂ ಮಾಡ್ತಾಯಿರ್ತೀವಿ. ಎರಡೂ ಅವೈಲಬಿಲಿಟಿ ಇರುತ್ತೆ. ಬನಾನಾ ಬಂಚ್ ಇದು
ಫೋಮ್ ಶೀಟು ಮತ್ತು ಸ್ಪಾಂಜು ಯೂಸ್ ಮಾಡ್ಕೊಂಡು ಮಾಡಿರೋದು, ವಾಷಬಲ್ ಇರುತ್ತೆ. ನಾವು ಬಾಳೆ ಗಿಡಗಳಿಗೂ ಸಿಗಿಸ್ಬೋದು, ಮತ್ತು ಬಾಗಿಲಿಗೆ ಆ ಕಡೆ ಈ ಕಡೆ ಕೊನೆಗಳಲ್ಲೂ ಸಿಗಿಸ್ಬೋದು. ಬಾಳೆ ಗಿಡ ಶುಭದ ಸಂಕೇತ ಇದು. ಸೊ ಇದು ಬೇಬಿ ಸೈಜು ಬನಾನಾ. ಅದೇ ರೀತಿ ಇದು ಕೂಡ ದೊಡ್ಡ ಬನಾನಾ, ಬಿಗ್ ಸೈಜ್ ಬನಾನಾ. ಇದರಲ್ಲೂ ಒಂದೊಂದರಲ್ಲೂ 180ರಿಂದ 200 ಹಣ್ಣು ಇರುತ್ತೆ. ಸೊ ಆ ರೀತಿ ಇದು ವಾಷೇಬಲ್ಲು ಮತ್ತು ಫೋಮ್ ಶೀಟು, ಸಾಕ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಮಾಡಿರೋದು. ಮಾರ್ಬಲ್ ಫೇಸಸ್ಸು, ಇದು ದುರ್ಗಾ ಫೇಸು, ದೀಪಗಳಿಗೂ ಕಟ್ಬೋದು. ಸೊ ನಾವು ಆ ಕಡೆ ಈ ಕಡೆ ದೀಪ ಇಟ್ಟಾಗ ದೀಪದ ಕಂಬಗಳಿಗೆ ನಿಲ್ಲಿಸ್ಬೋದು, ಮತ್ತು ದೇವ್ರ ಥರನೂ ಯೂಸ್ ಮಾಡ್ಕೋಬೋದು. ಹಿಂದೆ ತೆಂಗಿನಕಾಯಿ ಕೊಟ್ಟರೆ ಕಳಶಕ್ಕೂ ಹಾಕ್ಬೋದು. ಸೊ ನಾವು ಈ ರೀತಿ ದೀಪಗಳ ಕಂಬಕ್ಕೆ ಈ ರೀತಿ ಕಟ್ಟು ಕೂಡ ಕಟ್ಬೋದು. ಇದು ಯೆಲ್ಲೋ ಬೇಸ್ ಫೇಸ್, ಇದು ಹೇರ್ ಸ್ಟೈಲು ಆಗಿರುತ್ತೆ. ಸೊ ಇದಕ್ಕೆ ನಾವು ಆವಾಗಲೇ ತೋರಿಸಿದ್ದು ಸ್ಟ್ಯಾಂಡ್ನ ಇದು ಕೂಡ ಫಿಕ್ಸ್ ಮಾಡ್ಕೋಬೋದು. ಹೇರ್ ಸ್ಟೈಲ್ ಕ್ಯಾಪ್ಸ್ ಇದಕ್ಕೂ ಹಾಕೋಬೋದು. ಈ ರೀತಿ ಒಳಗಡೆ ತೆಂಗಿನಕಾಯಿ ಕೂಡ ಇಟ್ಕೋಬೋದು. ದೀಪಕ್ಕೆ ಕಟ್ಟುವ, ಮತ್ತು ಇದು ಬಾಗಿಲಿಗೂ ಹಾಕೋಬೋದು. ಆ ಕಡೆ ಈ ಕಡೆ ದಸರಾ ಟೈಮಲ್ಲಿ ಬಾಗಿಲಿಗೂ ಹಾಕೋಬೋದು, ದೀಪಕ್ಕೂ ಕಟ್ಬೋದು. ಬಾಗಿಲಿಗೆ ಹಾಕ್ಕೊಂಡಾಗ ಇದನ್ನು ಈ ರೀತಿ ಮಾಡಿದಾಗ ನಾವಿಲ್ಲಿ ದೀಪ ಕೂಡ ಇಟ್ಕೋಬೋದು. ಈ ರೀತಿ ಇರುತ್ತೆ. ನಾವು ಅದನ್ನು ದೀಪಕ್ಕೆ ಕಟ್ಟಿದ್ರೆ ಈ ರೀತಿ ಬರುತ್ತೆ. ಪೀಕಾಕ್ಸು ರಂಗೋಲಿಯಾಗಾದರೂ ಯೂಸ್ ಮಾಡ್ಬೋದು, ದೀಪಗಳಿಗೂ ಕಟ್ಬೋದು, ಸ್ಕ್ರೀನ್ಸ್ಗೆ ಯೂಸ್ ಮಾಡ್ಬೋದು, ಮತ್ತು ಬಾಳೆ ದಿಂಡಿಗೂ ಕಟ್ಬೋದು. ಸ್ಕ್ರೀನ್ಗೆ ದೀಪಕ್ಕೆ ಕಟ್ಟಿದಾಗ ಈ ರೀತಿ ಇರುತ್ತೆ. ಇದು ಲಕ್ಷ್ಮಿಗೆ ಇಡೋ ಆರ್ಚ್. ಇದನ್ನು ಡಿಟ್ಯಾಚಬಲ್ಲು ಮಾಡ್ಬೋದು. ಇದನ್ನು ನಾವು ಈಸಿಯಾಗಿ, ಅಂದರೆ ಬ್ಯಾಂಗ್ಳೂರ್ ಮಾತ್ರ ಇದನ್ನು ಪಾರ್ಸಲ್ ಮಾಡೋದಕ್ಕೆ ಆಗೋದಿಲ್ಲ. ವುಡನ್ ಇರೋದ್ರಿಂದ, ಹೆವಿ ವೆಯ್ಟ್ ಇರೋದ್ರಿಂದ ಪಾರ್ಸಲಲ್ಲಿ ಒಡೆದೋಗೋ ಚಾನ್ಸಸ್ ಇರುತ್ತೆ. ಸೊ ಅವರು ಬ್ಯಾಂಗ್ಳೂರ್ ಲೋಕಲ್ ಅಷ್ಟೇ ಮಾತ್ರ ನಾವು ಸಪ್ಲೈ ಮಾಡೋಕ್ಕೆ ಆಗುತ್ತೆ. ಇದನ್ನು ಓಪನ್ ಮಾಡ್ಬೋದು, ನಾವು ಬುಕ್ ಥರ ಮಡಚಿ ಈಸಿಯಾಗಿ ಇಟ್ಕೋಬೋದು. ಇದು ಬಲಮುರಿ ಗಣೇಶ ಅಂತಾರೆ. ಸೊ ಬಲಮುರಿ ಗಣೇಶ ಒಂದು ಪ್ರತೀತಿ ಇಟ್ಕೊಂಡು ಅದರಲ್ಲಿ ಕಾನ್ಸೆಪ್ಟ್ ತೊಗೊಂಡು ಮಾಡಿ ಆರ್ಚಿ. ಸೊ ಈ ವರ್ಷ ನಾವು 2020 ಲಾಕ್ಡೌನ್ ಪರಿಸ್ಥಿತಿಲಿನೂ ಎಲ್ಲ ರೀತಿಯೂ ಆದಷ್ಟು ಪ್ರಯತ್ನ ಮಾಡಿದ್ದೀವಿ. ಸೊ ಎಲ್ಲರಿಗೂ ಅನುಕೂಲ ಆಗಲಿ ಅಂದ್ಬಿಟ್ಟು, ಮತ್ತು ಎಲ್ಲ ಸೇಫ್ಟಿ ಮೆಷರ್ಸು ಯೂಸ್ ಮಾಡಿಕೊಂಡು, ಮಾಸ್ಕ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಮಾಸ್ಕ್ ಹಾಕ್ಕೊಂಡು ಬರೋಕ್ಕೆ ಹೇಳ್ತಾ ಇದ್ದೀವಿ. ಮತ್ತು ಸ್ಯಾನಿಟೈಸರ್ ಯೂಸ್ ಮಾಡ್ತಾ ಇದ್ದೀವಿ. ಮತ್ತು ನಾವು ಸ್ಯಾನಿಟೈಸ್ ಮಾಡ್ತಾ ಇದ್ದೀವಿ. ವಾರಕ್ಕೆ 1 ಸಲ 2 ಸಲ 3 ಸಲ ಆ ರೀತಿ ರೆಸ್ಟ್ ನೋಡ್ಕೊಂಡು ಮಾಡ್ತಾ ಇದ್ದೀವಿ.